ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಂದು ಕತೆ ಏನೇ ಒಳ್ಳೆ ಕತೆ ಮಾಡ್ಕೊಂಡಿದ್ರು ಕೂಡ ಒಂದು ಬಿಸ್ನೆಸ್ ಅಂತ ತಗೊಂಡೋದಾಗ ಫಸ್ಟ್ ನಮ್ಮ ಹತ್ರ ಕೇಳೋದು ಯಾವ ಸೀನಿಯರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಅದನ್ನು ದಾಟಿ ಹೊಸಬರು ಹಾಕ್ಕೊಂಡ್ರೆ ನಮಗೆ ಬಿಸ್ನೆಸ್ ಆಗಲ್ಲ ಅಂತ ಗೊತ್ತಿತ್ತು ನಾವು ಅವಕಾಶಗಳು ಕೊಡ್ತೀವಿ. ಯಾವುದೇ ಅಡೆತಡೆ ಇಲ್ಲದೆ ಇವತ್ತು ಸಿನಿಮಾ ಇಂಡಸ್ಟ್ರಿ ಬೇರೆ ಬೇರೆ ಥರ ಇದೆ, ಬೇರೆಯವ್ರಿಗೆಲ್ಲರೂ ಗೊತ್ತಿದೆ. ಆದರೆ ನಮ್ಮ ಟೀಮಲ್ಲಿ ಯಾರಿಗೂ ಯಾವ ಥರ ಡಿಸ್ಟರ್ಬೆನ್ಸ್ ಆಗಿಲ್ಲ. ಓನ್ಲಿ ಸಿನಿಮಾ ಮಾಡಬೇಕು, ಬೇಕಪ್ಪ ಆದರೆ ಆರಾಮಾಗಿ ಅವ್ರ ಜಾಗದಲ್ಲಿ ಇರಬೇಕು, ಹಂಗೆ ಮಾಡಿದ್ದೀವಿ. ಆಮೇಲೆ ಸಿನಿಮಾ ಹೀರೋಯಿನು ಮತ್ತು ಹೀರೋ ಬಂದಾಗ ಹೊಸಬ್ರು ಇಂಟ್ರೊಡ್ಯೂಸ್ ಆದಾಗ ಏನೇನು ಕೇಳ್ತಾರೆ, ಹೀರೋಸ್ ಅಂತ ಬಂದಾಗ ಮೊದಲನೇ ಕೇಳೋದು ನೀನೇನು ಇನ್ವೆಸ್ಟ್ ಮಾಡ್ತೀಯಾ ಹಂಗಂತ ಕೇಳ್ತಾರೆ. ನಾನು ಇಲ್ಲಿ ತನಕ ಯಾರ ಹತ್ರ ₹1 ಕೇಳಿಲ್ಲ. ಎರಡನೇದು ಹೆಣ್ಮಕ್ಳು ಬಂದಾಗ ಹೀರೋಯಿನ್ಸ್ ಅವ್ರಿಗೆ ಬಂದಾಗ ಅದು ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಥರನೂ ನಮ್ಮ ಸೆಟ್ಟಲ್ಲಿ ಯಾವುದೂ ನಡೆದಿಲ್ಲ. ನಾನು ಆ ಥರ ಕೇಳಿದ್ದು ಏನು ಗೊತ್ತಾ, ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಿ ಇನ್ ಟೈಮಿಗೆ ಬನ್ನಿ. ಏನು ಟೈಮಿಗೆ ಬಂದಿದ್ದಾರೆ ಅಂತ ನೀವೇ ನೋಡಿರ್ತೀರಿ. ಹೇಗೆ ಸರ್ ಮುಂದಕ್ಕೆ ನಾವು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರುತ್ತೆ ಸರ್. ಆಮೇಲೆ ಇದರಲ್ಲಿ ಇನ್ನೊಂದು ಲೀಡ್ ಕ್ಯಾರೆಕ್ಟ್ರು ಮೇ ಬಿ ಫೋರ್ಸ್ಟರ್ ಇದ್ದಾರಲ್ಲ, ಅವ್ರಿಗೆ ಆ್ಯಕ್ಟಿಂಗ್ ಕಿಂಗ್ ಅಂತ ಒಂದು ಟೈಟಲ್ ಕೊಟ್ಟಿದ್ದೀನಿ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸರ್ ಸರ್. ಇವರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅನ್ನೋದು ಒಂದು ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡೋರು, ಅವರು ಯಾವ ಥರ ಕ್ಯಾರೆಕ್ಟರ್ ಅಂದರೆ ಸರ್, ಈಗ ಒಂದು 100 ಜನ ಸೆಟ್ಟಲ್ಲಿ ಇರ್ತಾರೆ, ಅವರು ಸಪ್ರೇಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ನಾನು ಪ್ರೊಡ್ಯೂಸರ್ ಸರ್ ಸುಮ್ಮನೆ ಏನೋ ಒಂದು ಸೀರಿಯಸ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ, ಏನಾದರೂ ಆ ಕಡೆ ತಿರುಗಿ ನಾನು ಮಾತಾಡ್ಬಿಟ್ರೆ ಸಾಕು ಕಾಂಟ್ರವರ್ಸಿ ಶುರು ಆಗುತ್ತೆ. ಅಯ್ಯೋ ನನ್ನ ಬಗ್ಗೆನೇ ಮಾತಾಡ್ಬಿಟ್ಟವ್ರು ಅಂತ ಸೈಕಲ್ ಆಗ್ಬಿಡ್ತಾನೆ ಮನುಷ್ಯ ಅಲ್ಲೇ. ಅಂದರೆ ಒಂದು ಮಗು ಥರ ಅದನ್ನು ಟ್ರೀಟ್ ಮಾಡಿ ಇಲ್ಲಿ ತನಕ ಕರ್ಕೊಂಬರೋದು. ಹೀರೋಯಿನಿ ಸಾಗಿತಿ ಈ ಸಿನಿಮಾದ ಸೆಕೆಂಡ್ ಹೀರೋಯಿನಿ ಅಂದರೆ ಈ ಸೆಕೆಂಡಿಗೆ ಬಂದು ಹೋಗ್ತಾರಂತೆ. ಯಾವುದೋ ಟ್ರೈಲರ್ ನೋಡಿದೆ, ಈ ಸೆಕೆಂಡ್ ಅಷ್ಟೇ ಬಂದು ಹೋಗೋರು. ಅವರು ಒಂದು ಬ್ಯೂಟಿಫುಲ್ ಲೀಡ್ ರೋಲ್ ಮಾಡಿದ್ದಾರೆ. ಅವರು ಶೂಟಿಂಗ್ ಮುಗಿದು ಡಬ್ಬಿಂಗ್ ನಡೆಯುವಾಗ ಕಾಣಿಯಾಗಿರೋರು ಇವತ್ತೇ ನಾನು ನೋಡ್ತಾ ಇದ್ದೀನಿ. ಮೇ ಬಿ ಒಂದು 6 ಮಂತ್ ಆಯ್ತು ಅನ್ಸುತ್ತಲ್ಲ, 6 ತಿಂಗಳಾದ ಮೇಲೆ ಇವತ್ತೇ ನೋಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಸೆಕೆಂಡ್ ಹೀರೋಯಿನಿ ಸ್ಟೇಜ್. ಈ ಮೂವಿಯಲ್ಲಿ ನಾನು ಸಾಹಿತಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಪ್ರೆಸ್ ರಿಪೋರ್ಟರ್ ಆಗಿ ಒಂದೊಂದು ಸೀನಲ್ಲೂ ತುಂಬಾ ಡೀಸೆಂಟ್ ಆಗಿ ಎನ್ಕ್ವೈರಿ ಮಾಡ್ತಾ ತುಂಬಾ ಚೆನ್ನಾಗಿದೆ. ಇನ್ನು ಶೂಟಿಂಗ್ ಸೆಟ್ ಅಂತ ಬಂತಂದ್ರೆ ಎಲ್ಲರಿಗೂ ಮುಂದೆ ನಾನೇ ಇರ್ತಿದ್ದೆ. ನೈಟ್ ಕೂಡ ನಿದ್ದೆ ಮಾಡಿದೆ. ನಾಳೆ ಏನು ಸ್ಕ್ರಿಪ್ಟ್ ಇದೆ, ನಾಳೆ ಏನ್ ಸೀನ್ ನಡಿಬೇಕು ಅಂತ ನೈಟ್ ಎಲ್ಲ ಕೂತು ಬರ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಂದು ಎಷ್ಟು ಲಿಮಿಟ್ ಇದೆ, ಒಂದು ಹುಡುಗಿಯಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ದೊಂದು ಪೊಸಿಷನ್ ತಗೊಂಡು ನಾನು ಎಷ್ಟು ಮಾಡ್ಬೋದು ಅದು ಲಿಮಿಟ್ ಮೀರಿ ನಾನು ಮಾಡಿದ್ದೀನಿ. ನನ್ನ ಹೆಸರು ಮಂಜುಳಾ ವೆಂಕಟೇಶ್ ಅಂತ. ಈ ಇತ್ಯಾದಿ ಕನ್ನಡ ಮೂವಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೇನೆ. ಸೆಕೆಂಡ್ ಹೀರೋಯಿನ್ ಅಕ್ಕನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕುಸುಮ ಅಂತ. ಈ ಚಾನ್ಸ್ ಕೊಟ್ಟಿದ್ದು ನಮಗೆ ಡಿ ಯೋಗರಾಜ್ ಸರ್. ನನಗೆ ಆ್ಯಕ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ, ಬಟ್ ಅವ್ರು ಹೇಳ್ಕೊಟ್ರು, ನಾನು ಕಲಿತೆ. ನನಗೆ ಮೇಕಪ್ ಮಾಡಮ್ಮ, ಕಾಸ್ಟ್ಯೂಮ್ ಡಿಸೈನರ್ ಆಗಮ್ಮ, ಹಾಗೆ ಅಂತೆಲ್ಲ ಹೇಳ್ಕೊಟ್ರು. ಬಟ್ ನಾನು ಇದೆಲ್ಲ ಕಲ್ತಿದ್ದು ನಂಗೆ ಅವಕಾಶ ಎಲ್ಲೂ ಸಿಕ್ಕಿರಲಿಲ್ಲ. ಬಟ್ ಇವರು ಅವಕಾಶ ಕೊಟ್ಟು ಬಹಳ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್ ನನಗೆ. ಹಾಗಾಗಿ ಈ ಸಿನಿಮಾದಲ್ಲಿ ಮೇಕಪ್ ಮಾಡೋ ಟೈಮಲ್ಲಿ, ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಕಾಡಲ್ಲಿ ಒಂದು ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ಶೂಟಿಂಗ್ ಆಗೋ ಟೈಮಲ್ಲೆಲ್ಲ ಹಾರ್ಡ್ ವರ್ಕ್ ನಮ್ಮ ಯೋಗರಾಜ್ ಸರ್ದೇನೆ. ಒಬ್ಬರು ಕ್ಯಾಮ್ರಾಮ್ಯಾನ್ ಒಬ್ರು ಒಂದು ಕಡೆ ಶೂಟ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮರದಲ್ಲಿ ಒಂದೇ ಕೊಂಬೆಲಿ ನೇತಾಡ್ಕೊಂಡು ಇನ್ನೊಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ರು. ಈಗಲೂ ಅಷ್ಟೇ ಎಡಿಟಿಂಗ್ ಮಾಡೋದಾಗ್ಲಿ, ಹಾರ್ಡ್ ವರ್ಕ್. ನೈಟ್ ಮನೆಗೆ ನಾವು ಅವರು ಸುಶೀಲಾ ಯೋಗರಾಜ್ನವರು ಅಷ್ಟೇ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಅವ್ರ ಮಿಸ್ಸಸ್. ಆನ್ ಬಿಹಾಫ್ ಆಫ್ ಎಂಟೈರ್ ಇತ್ಯಾದಿ ಟೀಮ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಐ ಆಮ್ ರಿಯಲಿ ವೆರಿ ಪ್ರೌಡ್ ಅಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೆಸ್ ಮೀಟ್. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಿರೋದು ಯೋಗರಾಜ್ ಸರ್ಗೆ. ಫಸ್ಟ್ ಟೈಮ್ ಅವರು ಹಾಸ್ಪಿಟಲ್ ಅಲ್ಲಿ ಮೀಟ್ ಮಾಡುವಾಗ ನನಗೆ ಈ ತರ ಸ್ಟೋರಿ ಇದೆಯಮ್ಮ, ನಿಮ್ಗೆ ಹ್ಯಾಕ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ಐ ವಾಸ್ ಲೈಕ್, ಇಲ್ಲ ನಮ್ಮಲ್ಲಿ ಬಿಡಲ್ಲ, ಅದೇ ವೆರಿ ಸ್ಟ್ರಿಕ್ಟ್. ಸೊ ಆಗ ನೆಕ್ಸ್ಟ್ ಯೋಗರಾಜ್ ಸರ್ ಬಂದೇ ಮಾತಾಡಿ, ಈ ವಾಸ್ ಮೋಟಿವೇಟಿಂಗ್ ಮೀ ಇನ್ ಎವ್ರಿಥಿಂಗ್. ಈ ಸೀನ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಈ ವಾಸ್ ಮೋಟಿವೇಟಿಂಗ್ ಮೀ. ಅವರಿಂದಾನೇ ನಾನು ಇವತ್ತು ಇಲ್ಲಿ ಕುತ್ಕೊಂಡು ನಮ್ಮ ಫಿಲಮ್ ಅಲ್ಲಿ ಹೀರೋಯಿನ್ ಆಗಿ ನಾನು ಮಾಡಿದೀನಿ. ಸೊ ಲಾಸ್ಟ್ ಇಯರ್ Jan 26 ಆ ಮೂಲೆನಲ್ಲಿ ಕೂತಿದ್ದೆ. ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ ಪ್ರೆಸ್ ಮೀಟ್ ಅಲ್ಲಿ, ಅಲ್ಲೇ ಕೂತಿರ್ತೀನಿ. ಸೊ ಇವತ್ತು ಇಲ್ಲಿ ಕೂತಿದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಿದೆ. This is my first movie.
ಆ್ಯಂಡ್ ತುಂಬ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ. ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು 10 ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ 2012ಅಲ್ಲಿ. ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದ್ರು. ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಫಿಲ್ಮ್ ಒಂದು ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ 10 years ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹೆಂಗೆ ಕೆಲಸ ಮಾಡುತ್ತೆ ಅಂತ. ನಂದು ಒಂದು ಪಾಲಿಸಿ ಇದೆ, ಏನು ಮಾಡಿದ್ರು ಒಂದು 1000 ಸತಿ ಯೋಚನೆ ಮಾಡ್ಬೋದು, ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾಲು ಹಿಂದೆ ತೆಗಿಬಾರ್ದು. ಸೊ ನನಗೆ ಇಟ್ ಟುಕ್ ಮೀ ಆಲ್ಮೋಸ್ಟ್ 10 years. ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ. ಸೊ ಇದರಲ್ಲಿ ಒಂದು ಗೊತ್ತಾಯಿತು, ಒಂದು 100 ಫಿಲ್ಮಲ್ಲಿ ಒಂದು 15 ಫಿಲ್ಮ್ ಮಾತ್ರನೇ ರಿಲೀಸ್ ಆಗುತ್ತೆ. ಅದರಲ್ಲೂ ಶೂಟಿಂಗಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲ್ಮ್ಸ್ ಸ್ಟಕ್ ಆಗುತ್ತೆ. ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಇತ್ತು. ರಿಸ್ಕ್ ಫ್ಯಾಕ್ಟರ್ಸನ್ನು ಅನಲೈಸ್ ಮಾಡಿಕೊಂಡು ಆದಷ್ಟು ಒಂದು ಮೆಚುರಿಟಿಯಿಂದ ಒಂದು ಪ್ರೊಡ್ಯೂಸರಾಗಿ ಹೆಂಗೆ ಇದು ಫಿಲಮನ್ನು ತೊಗೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ. ಇದರಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಕೆಲವು ಜನ. ಅದ್ರಲ್ಲಿ ಮುಖ್ಯವಾದ ನನ್ನ ತಂದೆ ಮತ್ತು ನನ್ನ ವೈಫ್. ಬಿಕಾಸ್ ವಿತೌಟ್ ದೇರ್ ಕೋಆಪ್ರೇಷನ್ ಆ್ಯಂಡ್ ಸಪೋರ್ಟ್ ದಿಸ್ ಈಸ್ ಇಂಪಾಸಿಬಲ್. ಅದೇ ಥರ ನನ್ನ ಇನ್ನೊಬ್ಬರು ಫ್ರೆಂಡ್, ನಾಟ್ ಓನ್ಲಿ ಫ್ರೆಂಡ್, ಮೈ ಆಡಿಟರ್, ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲರೂ. ಸೊ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಈ ಸಪೋರ್ಟಿಂದಾನೇ ಇವತ್ತು ಈ ಸ್ಟೇಜಲ್ಲಿ ಇವಾಗ ನಿನ್ನ ಮುಂದೆ ಈ ಫಿಲ್ಮ್ ಕಂಪ್ಲೀಟ್ ಮಾಡಿ ನಿಂತಿದ್ದೀವಿ. ಆ್ಯಂಡ್ ಟ್ರಸ್ಟ್, ನಂಬಿಕೆ ಮಾತ್ರ ಇದನ್ನು ಮುಂದುವರಿಸುತ್ತೆ. ನಾನು ನನ್ನ ಡೈರೆಕ್ಟರ್ ಮೇಲೆ ಇಟ್ಟಿರೋ ನಂಬಿಕೆ, ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇಷ್ಟು ಗಂಟೆ ನಮ್ಮನ್ನು ತೊಗೊಂಡು ಬಂದಿದೆ. ಆ್ಯಂಡ್ ನಾವು ವಿ ಹ್ಯಾವ್ ಬ್ರಾಟ್ ಇಟ್ ಟು ಯು ಆ್ಯಂಡ್ ಯು ಹ್ಯಾವ್ ಟು ಎನ್ಶೋರ್ ದ್ಯಾಟ್ ದಿಸ್ ಮೂವಿ ಈಸ್ ಅ ಗ್ರ್ಯಾಂಡ್ ಸಕ್ಸಸ್. ನಾನು ಸುಮಾರು ಸತಿ ಫಿಲಮ್ ನೋಡಿದ್ದೀನಿ ಆ್ಯಂಡ್ ಹೆಮ್ಮೆಯಿಂದ ಒಂದು ಹೇಳ್ಕೋಬೋದು, ಒಂದು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ಯೋಗರಾಜ್ ಸರ್ ಫಾರ್ ದ್ಯಾಟ್. ದಟ್ಸ್ ಆಲ್. ಯಾ, ನನ್ನ ಹೆಸರು ವಿಕ್ರಮ್ ಅಂತ. ಆ್ಯಕ್ಚುಲಿ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಮಹೇಶ್, ಬಟ್ ಸ್ಕ್ರೀನ್ ನೇಮ್ ಬಂದು ವಿಕ್ರಮ್ ಅಂತ ಇಟ್ಕೊಂಡಿದ್ದೀನಿ. ನಾನೊಂದು ರಾಯಚೂರು ನಂದು. ಸೊ ನನ್ನ ಭಾಷೆ ಕನ್ನಡ ಬಂದು ಬ್ಯಾಂಗ್ಳೂರ್ ಆಕ್ಸೆಂಟ್ ಇರಲ್ಲ. ನಮಗೆ ಹೇಳಿದ ಆ್ಯಕ್ಚುಲಿ 12:13 ಅಂತ, ಬಟ್ ಐ ಗಾಟ್ ರಿಯಲಿ ಲೇಟ್. ನಿಮ್ಮನ್ನೆಲ್ಲ ಕಾಯಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಇದು ನನ್ನ ಜರ್ನಿ ಹೇಗಂತ ಒಂದು ಸ್ವಲ್ಪ ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದೆ. ಬೇಸಿಕಲಿ ಐ ವಾಸ್ ಅ ಮಾಡೆಲ್. 13ನೇ ವಯಸ್ಸಿಂದ ಮಾಡಲಿಂಗ್ ಮಾಡ್ತಾ ಇದ್ದೆ ನಾನು. ಮಾಡಲಿಂಗ್ ಮಾಡ್ತಾ ಕೆಲವೊಂದು ಸೀರಿಯಲ್ಸಲ್ಲೂ ಆ್ಯಕ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಮದುವೆ ಆಯಿತು, ಒಂದು ಇಂಡಸ್ಟ್ರಿಯಿಂದ ಸ್ವಲ್ಪ ದೂರ ಹೊಟ್ಟೋಗಿದೆ. ಮತ್ತೆ ಎಂಟ್ರಿ ಕೊಡೋಣ ಅಂತ ನನ್ನ ಹೆಂಡತಿ ಯಾವತ್ತಾದರೂ ನನ್ನ ಎನ್ಕರೇಜ್ ಮಾಡಿದ್ಲು. ಸೊ ಸರಿ, ನನ್ನನ್ನು ನಾನು ಶಾರ್ಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ದೆ. ಅಲ್ಲಿ ಕ್ಲಾಸಸ್ ನಡೀತಾ ಇತ್ತು. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ನನ್ನ ಪ್ಯಾಷನು ಇತ್ತಲ್ಲ, ಸೊ ಐ ವಾಸ್ ಟ್ರೈಂಗ್ ಟು ಟೇಕ್ ಇಟ್ ಅಪ್. ಸೊ ಆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಸಾಹೇಬರು, ಡೈರೆಕ್ಟರ್ ಸಾಹೇಬರು ಆ್ಯಂಡ್ ಪ್ರೊಡ್ಯೂಸರ್ ಸಾಹೇಬರು ಇಬ್ಬರು ಬಂದರು, ಆಡಿಷನ್ಗೆ ಅಂತ ಬಂದರು. ಲೈಕ್ ನನಗೆ ಆಡಿಷನ್ ಅಂತಂದರೆ ಒಂಥರ ಅಂಜಿಕೆ ಇತ್ತು. ಇದೆಂತ ಇದು ಆಡಿಷನ್, ನೆವರ್ ಐ ಫೇಸ್ಡ್ ಅಲ್ವಾ. ಡೈರೆಕ್ಟಾಗಿ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಇದು ಆಡಿಷನ್ ಅಂತಾರೆ, ಏನು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ದೇ ಕಾಲ್ಡ್ ಮೀ ಇನ್ಸೈಡ್ ಅ ಕ್ಯಾಬಿನ್ ಆ್ಯಂಡ್ ಸೆಡ್, ನಿಮಗೆ ಗೊತ್ತಾದ ಒಂದು ಯಾವುದೋ ಒಂದು ಡೈಲಾಗ್ ಹೊಡಿರಿ ಅಂತ ಹೇಳಿ. ಸೊ ಐ ಗೇವ್ ಎ ವೆರಿ ಸ್ಮಾಲ್ ಡೈಲಾಗ್. ಆಮೇಲೆ ಓಕೆ ವಿಲ್ ಕಾಲ್ ಯು ಬ್ಯಾಕ್ ಅಂತ ಹೊರಟೋದ್ರು ಅಷ್ಟೇ. ಆಫ್ಟರ್ ಅ ಮಂತ್ಸ್ ಟೈಮ್ ದೇ ಕಾಲ್ ಮಿ ಬ್ಯಾಕ್ ಆ್ಯಂಡ್ ಸೆಡ್, ಎಸ್, ನೀವು ಒಂದು ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿದ್ದೀರಾ, ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕಿಂತನ ಇಟ್ ವಾಸ್ ಅ ಗಾಡ್ ಗಿವನ್ ಆಪರ್ಚುನಿಟಿ ಟು ಮೀ. ಬಿಕಾಸ್ ನಾನು ಎಲ್ಲೂ ಹೋಗಲಿಲ್ಲ, ಹುಡುಕೋಕೆ ಹೋಗಲಿಲ್ಲ, ಇಲ್ಲ ಡೋರ್ ಅಲಿಲಿಲ್ಲ. ನಾನು ತಾನಾಗೆ ಬಂತು ಅಂತ ಹೇಳ್ಬಿಟ್ಟು ಐ ವಾಸ್ ಸೋ ಬ್ಲೆಸ್ಡ್. ದೇವರನ್ನ ತುಂಬ ಥ್ಯಾಂಕ್ಸ್ ಬೇಡ್ಕೊಂಡೆ. ಆ್ಯಂಡ್ ದೆನ್ ಎಸ್, ಐ ಗಾಟ್ ಇನ್ ಟು ದ ಆಪರ್ಚುನಿಟಿ. ಸ್ಕ್ರಿಪ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸ್ಕ್ರಿಪ್ಟ್ ವಾಸ್ ಆಸಮ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ಆಸ್ ಅ ಇನ್ವೆಸ್ಟಿಗೇಟಿಂಗ್ ಆಫೀಸರ್.
ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಜರ್ನಿ ಶುರು ಆಯಿತು. ಫಸ್ಟ್ ಡೇ ಆಫ್ ದ ಶೂಟ್ ಎವ್ರಿಥಿಂಗ್ ವಾಸ್ ನ್ಯೂ ಟು ಮೀ. ಡೈರೆಕ್ಟರ್ ಸಾಹೇಬ್ರು ಅಂಡ್ ಪ್ರೊಡ್ಯೂಸರ್ ಸಾಹೇಬ್ರು, ಬಟ್ they were trying to mend me actually. So I went on. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ಹಾಸ್ಪಿಟ್ಲ್ಗೆ ಹೋಗಿರೋ ಕಾರಣ ಸ್ವಲ್ಪ ಲೇಟ್ ಆಯಿತು. ಮತ್ತು ಸರ್, ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಮೊದಲನೇದಾಗಿ ನಮ್ಮ ಅವಕಾಶ ಕೊಟ್ಟಂಥ ನಮ್ಮ ಯೋಗರಾಜ್ ಸರ್ಗೆ ಮತ್ತು ಮಹೇಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಪಾತ್ರ ನಂದು ಆದಿ ಅಂತ. ಒಂದು ಫಸ್ಟ್ ಹಾಫಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಇರ್ತದೆ, ಮತ್ತು ಸೆಕೆಂಡ್ ಹಾಫಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ ಸರ್.